ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್. ನಾವೆಲ್ಲರೂ ಕೆಲಸ ಅದು ಇದು ಅಂತ ಒಂದಲ್ಲ ಒಂದು ಕಾರಣಕ್ಕೆ ಸಿಟಿಗಳಲ್ಲಿ ಹೋಗಿ ಜೀವನ ಮಾಡ್ತಾಯಿರ್ತೀವಿ. ಅಲ್ಲಿನ ಏರ್ ಪೊಲ್ಯೂಷನ್ನು, ಟ್ರಾಫಿಕ್ ಜಾಮು, ಜಂಜಾಟದಲ್ಲಿ ವೀಕೆಂಡ್ ಬಂತಂದರೆ ಸಾಕು ಎಲ್ಲಾದರೂ ಹೋಗಬೇಕು, ನೆಮ್ಮದಿಯಾಗಿ ಹೋಮ್ ಸ್ಟೇನೋ ಅಥವಾ ಯಾವುದಾದ್ರೂ ರೆಸಾರ್ಟಲ್ಲೋ ಮಕ್ಕಳನ್ನ ಕರ್ಕೊಂಡೋಗಿ ಪೀಸ್ಫುಲ್ಲಾಗಿರಬೇಕು ಅಂತ ಅನ್ಕೋತಾ ಇರ್ತೀವಿ. ಬಟ್ ಪ್ರಾಕ್ಟಿಕಲಿ ಅದು ಎಲ್ರಿಗೂ ಎಲ್ಲ ವೀಕೆಂಡ್ ಸಾಧ್ಯ ಆಗಲ್ಲ. ಲಕ್ಕಿಲಿ ನಮಗೆ ಇದೊಂಥರ ಹೋಮ್ ಸ್ಟೇ ಥರ. ಇದು ನಮ್ಮ ಅಮ್ಮನ ಮನೆ, ಒಂದು ಪುಟ್ಟ ಹಳ್ಳಿ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ಸೊ ಈ ವ್ಲಾಗಲ್ಲಿ ನಮ್ಮ ಸಂಡೇ ನಮ್ಮೂರಿನಲ್ಲಿ ಹೆಂಗಿತ್ತು ಅಂತ ತೋರಿಸ್ತೀನಿ. ಐ ಹೋಪ್ ಯು ಗೈಸ್ ವಿಲ್ ಲೈಕ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಗೈಸ್. ಸಂಡೇ ಆಗಿರೋದ್ರಿಂದ ಎದ್ದಿದ್ದು ತಿಂಡಿ ತಿಂದಿದ್ದೆಲ್ಲ ಲೇಟು. ತಿಂಡಿ ಎಲ್ಲ ಮುಗಿಸಿ ಇಲ್ಲಿ ನಮ್ಮ ಚಿಕ್ಕದೊಂದು ತೋಟ ಇದೆ, ಮಿನಿ ಗಾರ್ಡನ್. ಅದರಲ್ಲಿ ಏನೇನು ಹಾಕಿದ್ದೀವಿ, ಏನೇನು ಕಿತ್ಕೊಂಡ್ವಿ ಅಂತ ತೋರಿಸ್ತೀನಿ ಬನ್ನಿ. ಜಪ್ಪಯ್ಯ ಕಣ್ಣು ಕಣ್ಣು ಆ ಕಡೆ ಬಿಡಿ, ನೀವು ಕಣ್ಣು ಬಕ್ಕಳಿದ್ರು. ಏನೇ ಆಗಲಿ ಸ್ವಂತ ತೋಟದಲ್ಲಿ ನಾವೇ ಬೆಳೆದಿರೋ ಹೂವು ಹಣ್ಣುಗಳನ್ನ ಕಿತ್ಕೊಂಡು ಅದರಿಂದ ಅಡುಗೆ ಮಾಡೋದಾಗಲಿ ತಿನ್ನೋದಾಗಲಿ ಮಾಡೋದು ತುಂಬ ಖುಷಿ ವಿಚಾರ. ನಮಗೆ ತುಂಬ ಇಷ್ಟ ಈ ಥರ ಕಿತ್ಕೊಂಡು ತಿನ್ನೋದಂದರೆ ಇಷ್ಟ. ಆದರೆ ಗಿಡಗಳನ್ನ ಬೆಳೆಸೋಕ್ಕೆ ನೀರು ಹಾಕಲಿಕ್ಕೆ ನಮ್ಮ ಕೈಲಾಗಲ್ಲ. ಇದೆಲ್ಲ ನಮ್ಮ ಅಮ್ಮನ ಹಾಬಿ. ಅವ್ರಿಗೆ ಈ ಥರ ಮನೆ ಮುಂದೆ ಗಿಡ ಹೂವು ಹಣ್ಣುಗಳಿರೋದು ತುಂಬ ಇಷ್ಟ. ಎಷ್ಟೇ ಹಣ್ಣು ಬಿಟ್ಟರು ಮೊಮ್ಮಕ್ಕಳಿಗೆ ತಂದು ತಿನ್ನಿಸ್ತಾರೆ ಹೊರತು ಅವರಂತೂ ಒಂದು ತಿನ್ನಲ್ಲ. ಸೊ ಐ ಥಿಂಕ್ ಎವ್ರಿ ಒನ್ ಡಿಸರ್ವ್ಸ್ ಅ ವೀಕೆಂಡ್ ಲೈಕ್ ದಿಸ್. ಅವಳು ಅಷ್ಟು ಕಷ್ಟಪಟ್ಟು ಮುಳ್ಳೆಲ್ಲ ಚುಚ್ಚಿಸ್ಕೊಂಡು ಅವ್ರ ತಾತನ ಹತ್ರ ಬೈಸ್ಕೊಂಡು ಆ ಹೂನ ಏನಕ್ಕೆ ಕಿತ್ಲು ಅಂತ ಗೊತ್ತಾ? ನೋಡಿ. ಎಷ್ಟು ಕ್ಯೂಟ್ ಅಲ್ವಾ? ಸೋ ಲಕ್ಕಿ ಟಚ್ ವುಡ್. ಅಷ್ಟು ಕ್ಯೂಟ್. ಎಲ್ಲಿ ಸಿಕ್ಕಿದ್ರೂ ಎಲ್ಲಾದರೂ ಒಂದು ಚೆನ್ನಾಗಿರೋ ಹೂವು ಎಲ್ಲೇ ಸಿಕ್ಕಿದ್ರೂ ಅದನ್ನ ಕಿತ್ಕೊಂಡು ಬಂದು ಮಂಡಿಗವ್ರಿಗೆ ಕೂತ್ಕೊಂಡು ಲವ್ ಯು ಮಮ್ಮ ಅಂತ ಹೇಳ್ತಾರೆ. ಇವ್ರ ಅಕ್ಕನ ನೋಡಿ ಕಲ್ತಿರೋದು, ಇವ್ರ ಅಕ್ಕ ಇವ್ರ ಅಪ್ಪನ ನೋಡಿ ಕಲ್ತಿರೋದು. ಅಷ್ಟು ಹಣ್ಣುಗಳೆಲ್ಲ ಕಿತ್ತಾಯಿತು, ಇಷ್ಟು ಸಿಕ್ತು ನೋಡಿ. ಪಪ್ಪಾಯ, ಸೀತಾಫಲ, ಸಪೋಟ ಸ್ವಲ್ಪ ಹಣ್ಣಾಗಬೇಕು, ನಿಂಬೆಹಣ್ಣು ಸಿಕ್ತು. ಹಣ್ಣೆಲ್ಲ ಕಿತ್ತು ತಂದಿಟ್ಟು ಬಿಸಿಲಲ್ಲಿ ಕುಂದಿದ್ದಕ್ಕೆ ಸುಸ್ತಾಯಿತು. ಸ್ವಲ್ಪ ಹೊತ್ತು ಫೋನ್ ನೋಡ್ತಾ ಕೂತಿದ್ದಾರೆ. ಅಷ್ಟರಲ್ಲಿ ನಾನು ಅವ್ರಿಗೊಂದು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬಿಸಿಲಿತ್ತಲ್ಲ, ಸುಸ್ತಾಗಿರ್ತಾರೆ. ಸೊ ಇದು ಕ್ಯಾರೆಟ್ ಮಿಲ್ಕ್ ಅಂತ ನೀವು ಕೇಳಿರ್ಬೋದು ಅಥವಾ ಕುಡ್ದಿರ್ಬೋದು. ಅದರಿಂದ ಇನ್ಸ್ಪೈರ್ ಆಗಿ ಇದು ನನ್ನದೇ ಓನ್ ರೆಸಿಪಿ. ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಜೊತೆಗೆ ಕೊಕೊನಟ್ ಸೇರಿಸಿ ಗ್ರೈಂಡ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಮತ್ತು ನೀರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. ನಾನು ಸಕ್ಕರೆ ಅಷ್ಟಾಗಿ ಯೂಸ್ ಮಾಡಲ್ಲ, ಬೆಲ್ಲ ಪ್ರಿಫರ್ ಮಾಡ್ತೀನಿ. ಅದಾದಮೇಲೆ ಒಂದು ತೆಳುವಾಗಿರೋ ಬಟ್ಟೆಯಲ್ಲಿ ಈ ಥರ ಸೋಸ್ಕೊಂಡ್ರೆ ಸಾಕು. ಮತ್ತು ನಾನು ಸ್ವಲ್ಪ ಬಿಸಿಲಿಗೆ ತಂಪಾಗಿರಲಿ ಅಂತ ಇಲ್ಲಿ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ, ಅದನ್ನ ಹಾಕಿ ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಟ್ಟೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ. ನನ್ನ ಮಕ್ಳಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇದನ್ನ ಅವಾಗವಾಗ ಮಾಡ್ತಾಯಿರ್ತೀನಿ. ರಿಫ್ರೆಶಿಂಗ್ ಕ್ಯಾರೆಟ್ ಮಿಲ್ಕ್ ಇಸ್ ರೆಡಿ. ನಾವು ವೇಟಿಂಗ್ ಫಾರ್ ದ ರಿವ್ಯೂ.
ಅವರಿಗೆ ಇಷ್ಟ ಅಂತ ಮಾಡಿದ್ದು. ಅವರಿಗೆ ಇಷ್ಟ ಆದರೆ ಖುಷಿ. ಸೊ ದೇ ಲೈಕ್ಡ್ ಇಟ್. ಐ ಆಮ್ ಹ್ಯಾಪಿ. ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಕ್ಯಾರೆಟ್ ಮಿಲ್ಕ್ ಏನೋ ಹೇಳ್ಬೋದು, ಏನಾದರೂ ಒಂದು ಹೆಸರು. ಸೊ ಯು ಮಸ್ಟ್ ಟ್ರೈ ಇಟ್. ಇದ್ರದ್ದು ಡೀಟೇಲ್ ರೆಸಿಪಿ ಬೇಕೆಂದರೆ ನಾನು ಯಾವುದಾದ್ರೂ ಸಪ್ರೇಟ್ ವಿಡಿಯೋನಲ್ಲಿ ಹಾಕ್ತೀನಿ. ಇಲ್ಲಿ ನೋಡಿ, ಇದು ನನ್ನ ಮುದ್ದು ಕೂಸು. ಇದಕ್ಕೆ ನಾನೇ ಕುಡಿಸ್ಬೇಕು, ನಾನೇ ತಿನ್ನಿಸ್ಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ವಿ. ಅಯ್ಯನ ಮನೆ ಮತ್ತು ಶೋಧ ವೆಬ್ ಸೀರೀಸ್ ನೋಡಿರಲಿಲ್ಲ, ನೋಡಿದ್ವಿ. ಮತ್ತು ಅಡುಗೆ ಮಾಡಬೇಕಿತ್ತು. ಮಧ್ಯಾಹ್ನ ಊಟಕ್ಕೆ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಊಟ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಮಲ್ಕೊಂಡ್ರು. ಸಂಜೆಗೆ ಸುಮ್ಮನೆ ಒಂದು ಸಣ್ಣ ವಾಕ್ ಅಮ್ಮನ ಜೊತೆ, ಸುಮ್ಮನೆ ಅಲ್ಲೇ ಮನೆ ಪಕ್ಕನೇ. ಹಳ್ಳಿಲಾದರೆ ಮನೆಯಿಂದ ಈಚೆ ಬರೋಕ್ಕೆ ಆಗಲ್ಲ. ಅಕ್ಕಪಕ್ಕದ ಮನೆಯವರಂತೂ ಫಸ್ಟ್ ಆಫ್ ಆಲ್ ಮಾತೇ ಆಡಿಸಲ್ಲ. ಹಳ್ಳಿಲಿದ್ರೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು. ಹಳ್ಳಿಲಿರೋ ಮಜಾನೇ ಬೇರೆ ಆ್ಯಕ್ಚುಲಿ. ಇದು ಯಾವ ಪಕ್ಷಿ ಸೌಂಡ್ ಹೇಳಿ ಗೈಸ್. ಸೊ ಸಂಜೆಗೆ ಸೇಮ್ ಆ್ಯಸ್ ಯೂಶ್ವಲ್ ಟೀ ಮತ್ತು ಸ್ನ್ಯಾಕ್ಸು. ನಾನು ಸ್ವಲ್ಪ ಅಡುಗೆ ತಿಂಡಿ ಮಾಡೋದ್ರಲ್ಲಿ ಸ್ವಲ್ಪ ಹೊಸದು ಟ್ರೈ ಮಾಡೋದ್ರಲ್ಲಿ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಇದೂ ನನ್ನದೇ. ಅಂದರೆ ಇದು ಔಟ್ಸೈಡ್ ಫಾರಿನಲ್ಲೆಲ್ಲ ಇದು ಬಟರ್ ಫ್ರೂಟ್ ಟೋಸ್ಟ್ ಅಂತ ಮಾಡ್ತಾರೆ. ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಬಟರ್ ಫ್ರೂಟ್ ಹಣ್ಣಾಗಿರೋ ತೊಗೊಂಡು ಅದನ್ನ ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೇಕಿದ್ರೆ ಆನಿಯನ್, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬ್ರೆಡ್ನ ಈ ಥರ ಸ್ವಲ್ಪ ಎರಡು ಕಡೆ ತುಪ್ಪ ಅಥವಾ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿ ನಾವು ಪ್ರಿಪೇರ್ ಮಾಡಿರೋ ಬಟರ್ ಫ್ರೂಟ್ ಮಿಕ್ಸ್ನ ಹಾಕಿ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದು. ಇದು ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗೆ ಮೇಯ್ನ್ ಐಡಿಯಾ ಇರೋದು, ಮೇಯ್ನ್ ಕಾಂಟೆಂಟ್ ಇರೋದೇ ಅದು ಗೈಸ್. ನನಗೆ ಸ್ವಲ್ಪ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಹೊಸ ರೆಸಿಪಿಗಳನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡಬೇಕು ಅಂತ. ಅದಕ್ಕೆ ಸ್ವಲ್ಪ ಶೂಟ್ ಮಾಡಲಿಕ್ಕೆ ಯೂಟ್ಯೂಬ್ ವಿಡಿಯೋಸ್ ಮಾಡಲಿಕ್ಕೆ ಸ್ವಲ್ಪ ಟೂಲ್ಸ್ ಬೇಕು. ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮೇಡಮ್ ಅವ್ರಿಗೆ ನಾವು ಕಷ್ಟಪಟ್ಟು ಮಾಡಿರೋ ಸ್ಯಾಂಡ್ವಿಚ್ ಬೇಡವಂತೆ, ಅವ್ರಿಗೆ ಚಿಪ್ಸೇ ಬೇಕಂತೆ ಟೀ ಕುಡಿಯೋಕ್ಕೆ. ಅಷ್ಟೇ, ಈವ್ನಿಂಗ್ ಆಯಿತು, ಸಂಜೆ ಮತ್ತು ಅವರ ಉಯ್ಯಾಲೆ ಆಯಿತು, ಶುರುವಾಯಿತು. ಇದೆಲ್ಲ ಮೆಮೊರೀಸ್ ಅಲ್ವಾ. ಮಕ್ಕಳಿಗೆ ದೊಡ್ಡವರಾದ್ಮೇಲೆ ಅಜ್ಜಿ ಮನೇಲಿದ್ದಾಗ ಏನು ಮಾಡ್ತಿದ್ವಿ, ಏನು ಆಟ ಆಡ್ತಿದ್ವಿ ಅಂತ. ಮತ್ತು ರಾತ್ರಿ ಊಟಕ್ಕೆ ನಾನು ಅನ್ನ ಮತ್ತು ಗೊಜ್ಜು ಕಲಸಿ ಅವ್ರಿಗೆ ಕೈ ತುತ್ತು ಕೊಟ್ಟೆ. ಅವ್ರಿಗೆ ಹಾಕ್ಕೊಟ್ರೆ ಅವ್ರು ತಿನ್ನೋದು ನಿಧಾನ, ಕಚ್ಚಾಡ್ಕೊಂಡು ಕೂತಿರ್ತಾರೆ. ಅದಕ್ಕೆ ಹೆಂಗೆ ಕೊಟ್ಟರೆ ಬೇಗ ತಿನ್ಕೋತಾರೆ ಅಂತ. ಚಿಕ್ಕವಳಿಗಂತೂ ಊಟ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕು. ಅವಳು ತಿನ್ನೋಂದ್ರೂ ತಿನ್ನಲ್ಲ, ತಿನ್ಸಿದ್ರು ತಿನ್ನಲ್ಲ, ಫುಲ್ ಹಠ. ಅದಕ್ಕೆ ಹೆಂಗೆ ಮಾಡಿದ್ರೆ ತಿಂತಾಳೇನೋ ಅಂತ ಅವಾಗವಾಗ ಕೊಡ್ತಾ ಇರ್ತೀನಿ, ತಿಂತಾಳೆ ಇಷ್ಟ ಆದರೆ. ಬಟ್ ಇವತ್ತು ಯಾಕೋ ಸ್ವಲ್ಪ ನಾಟಕ ಮಾಡಿ ಅಂತೂ ಇಂತೂ ಹೆಂಗೋ ಅವ್ರದ್ದು ಊಟ ಮುಗೀತು, ತಿಂದರು. ಹೆಂಗಿದೆ? ಸೂಪರ್. ಗಂಡ ಓಕೆ. ಎಸ್ ಗೈಸ್, ನಮ್ಮ ಸಂಡೇ ಹೆಂಗಿತ್ತು, ನಿಮ್ಮ ಸಂಡೇ ಹೆಂಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಆವಾಗಲೇ ಹೇಳ್ದಂಗೆ ನಾವೆಲ್ಲರೂ ಹರಿಬರಿ ಲೈಫಲ್ಲಿ ಮುಳುಗೋಗಿದ್ದೀವಿ. ನಮ್ಮದೇ ಗೋಲ್ಸ್ಗಳು ಏನಕ್ಕೆ ಅಂತಲೇ ಗೊತ್ತಿಲ್ಲ, ಓಡ್ತಾ ಇದ್ದೀವಿ. ಐ ಥಿಂಕ್ ವಿ ಆಲ್ ನೀಡ್ ಅ ಬ್ರೇಕ್ ಆ್ಯಂಡ್ ವಿ ಡಿಸರ್ವ್ ಒನ್. ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದು, ಆ ಪ್ಲ್ಯಾನ್ನ ಆ್ಯಕ್ಷನಿಗೆ ತರೋದೆಲ್ಲ ನಿಮ್ಮಲ್ಲೇ ಇರುತ್ತೆ. ಸೊ ಯು ಥಿಂಕ್ ಆಫ್ ಇಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. And don't forget to subscribe. See you in the next video. Till then, bye.